ಭಾರತೂರಿಗೆ ಹೋಗಿದ್ದಾರೆ ರಾಜಕೀಯ ದೊಡ್ಡಮನೆಯ ಅದೃಷ್ಟ ದೇವತೆ. ಚೆನ್ನಮ್ಮ ಅವರ ಆರೋಗ್ಯ ಸ್ಥಿತಿ ಬಗ್ಗೆ ಅಳಿಯ ಭಾವುಕವಾಗಿ ಮಾತಾಡಿದ್ದಾರೆ. 1 ವರ್ಷದಿಂದ ಉಸಿರಾಟದ ಸಮಸ್ಯೆ ಇತ್ತು. ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪದ್ಮನಾಭನಗರ ಮನೆಯಲ್ಲಿಯೇ ಐಸಿಯುಯನ್ನ ಮಾಡಿದ್ವಿ. 7 ತಿಂಗಳ ಹಿಂದೆ ಕೂಡ ಆಸ್ಪತ್ರೆಗೆ ದಾಖಲಿಸಿದ್ವಿ. ಆದರೆ ಗುಣಮುಖರಾಗಿದ್ರು. ಆದರೆ ಈ ಬಾರಿ ಚೇತರಿಕೆ ಕಾಣಲಿಲ್ಲ. ಡಾಕ್ಟರ್ ಸಿಎನ್ ಮಂಜುನಾಥ್ ಭಾವುಕವಾಗಿ ಹೇಳಿದ್ದಾರೆ. ಅಂದರೆ ಈ ಉಸಿರಾಟದ ಸಮಸ್ಯೆ ಏಕಾಏಕಿ ಕಾಣಿಸಿಕೊಂಡಿದ್ದಲ್ಲ, 1 ವರ್ಷದಿಂದ ಕೂಡ ಉಸಿರಾಟದ ಸಮಸ್ಯೆಯನ್ನು ಅವರು ಅನುಭವಿಸ್ತಾ ಇದ್ರಂತೆ. ಡಾಕ್ಟರ್ ಸಿಎನ್ ಮಂಜುನಾಥ್ ಅವರಿದ್ದಾರೆ, ನೇರವಾಗಿ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಎಷ್ಟು ಗಂಟೆಗೆ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಇರುತ್ತೆ, ಏನೆಲ್ಲ ಪ್ರಕ್ರಿಯೆ? ಪದ್ಮನಾಭನಗರದ ಕಾರ್ಮೆಲ್ ಸ್ಕೂಲ್ ಮೈದಾನದಲ್ಲಿ ಅವರನ್ನು ಅಂತಿಮ ದರ್ಶನಕ್ಕೆ 7 ಗಂಟೆಯಿಂದ ಮಧ್ಯಾಹ್ನ 12:30 1 ಗಂಟೆವರೆಗೆ ಇಲ್ಲಿ ಇಡಲಾಗುತ್ತೆ. ಸೊ ನಂತರ ಇಲ್ಲಿಂದ ನಾವು ಅವರನ್ನು ಹಾಸನಕ್ಕೆ ಅಂದರೆ ಹೊಳೆನರಸೀಪುರಕ್ಕೆ ಕರ್ಕೊಂಡು ಹೋಗ್ತೀವಿ. ಮಾರ್ಗದಲ್ಲಿ ಸುಮಾರು 10ರಿಂದ 12 ಕಡೆ ಲೊಕೇಶನಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಅದು ಸ್ಟಾಪ್ ಓವರ್ ಆಗುತ್ತೆ. ಅಂದರೆ ಒಂದು ನೆಲಮಂಗಲ ಕ್ರಾಸ್ ಬಿಟ್ಟರೆ ಸೋಲೂರು ಕ್ರಾಸು, ಸೋಲೂರು ಬಿಟ್ಟರೆ ಮರೂರು ಕ್ರಾಸು, ನಂತರ ಯಡಿಯೂರು, ಬೆಳ್ಳೂರು ಕ್ರಾಸು, ಹಿರಿಸೇವೆ, ಹಾಗೆಯೇ ನಂತರ ಶಾಂತಿಗ್ರಾಮ, ಹಾಸನ, ನಂತರ ಹೊಳೆನರಸೀಪುರ. ಬಹುಶಃ ನಾವು ಹೊಳೆನರಸೀಪುರ ತಲುಪಬೇಕಾದ್ರೆ ಸುಮಾರು ರಾತ್ರಿ 8-8:30 ಆಗುತ್ತೆ. ನಂತರ ರಾತ್ರಿ ಅವರನ್ನು ನಮ್ಮ ರೇವಣ್ಣನವರ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗುತ್ತೆ. ಸೋಮವಾರ ಸುಮಾರು 2ರಿಂದ 4 ಗಂಟೆಗೆ ಅಲ್ಲಿ ಹಳೇಕೋಟೆ ಮತ್ತು ರಂಗನಾಥ ಸ್ವಾಮಿ, ಮಾವಿನಕೆರೆ ಹಳೇಕೋಟೆ ಬಳಿ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ಆಗುತ್ತೆ. ಸೋಮವಾರ 2ರಿಂದ 4 ಗಂಟೆಗೆ ವಿಧಿವಿಧಾನ ಪ್ರಕ್ರಿಯೆಗಳು ಇರುತ್ತೆ ಸರ್, ಸಾಂಪ್ರದಾಯಿಕವಾಗಿ? ಹೌದು, ನಮ್ಮ ಇದ್ರ ಪ್ರಕಾರ ಸಾಂಪ್ರದಾಯಿಕವಾಗಿ ವಿಧಿವಿಧಾನಗಳೆಲ್ಲ ಆಗುತ್ತೆ. ಯಾಕೆಂದರೆ ಅದು ಹೊಳೆನರಸೀಪುರದಲ್ಲೂ ಆಗುತ್ತೆ, ನಂತರ ಅಂತ್ಯಕ್ರಿಯೆ ಮಾಡತಕ್ಕಂಥ ಸ್ಥಳದಲ್ಲೂ ಕೂಡ ಆಗುತ್ತೆ. ತಮಗೂ ಕೂಡ ಸರ್ ಚೆನ್ನಮ್ಮವ್ರ ಜೊತೆ ತುಂಬ ಆತ್ಮೀಯತೆ ಇತ್ತು. ಕಳೆದ ಒಂದು 6 ತಿಂಗಳಿಂದ ತಾವೇ ಮನೆಯಲ್ಲೇ ಒಂದು ICU ರೀತಿಯಲ್ಲೇ ಒಂದು ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆಗಳಾಗ್ತಾ ಇತ್ತು. ಸೊ ಅಂದರೆ ಚೆನ್ನಮ್ಮ ಅವ್ರಿಗೆ ಬಹುಶಃ ಕಳೆದ 1 ವರ್ಷದಿಂದ ಸ್ವಲ್ಪ ಉಸಿರಾಟದ ಸಮಸ್ಯೆ ಇತ್ತು. ಆದರೂ ಕೂಡ ಉಸಿರಾಟದ ಸಮಸ್ಯೆ ಇತ್ತು. ಸುಮಾರು 7 ತಿಂಗಳಿಂದ ನಾವು ಆಸ್ಪತ್ರೆಯಲ್ಲಿ ಕೂಡ ಅಡ್ಮಿಟ್ ಮಾಡಿದ್ವಿ. ಆವಾಗ ಚೇತರಿಕೆ ಆಯಿತು. ನಂತರ ಮಧ್ಯ ಕೂಡ 1 ತಿಂಗಳಿಗೆ ಅಥವಾ 1.5 ತಿಂಗಳಿಗೆ ಒಂದೊಂದು ಸರಿ ಉಸಿರಾಟದ ಸಮಸ್ಯೆ ಇತ್ತು. ಅದರಿಂದ ನಾವು ಪದ್ಮನಾಭನಗರದಲ್ಲಿರೋ ನಮ್ಮ ಸಿಸ್ಟರ್‌ಇನ್-ಲಾ ಮನೆಯಲ್ಲಿ ನಮ್ಮ ಕೋ-ಬ್ರದರ್ ಡಾಕ್ಟರ್ ಚಂದ್ರಶೇಖರ್ ಮತ್ತು ಶೈಲಜಾ ಅವರು ಅಲ್ಲೇ ವಾಸವಾಗಿದ್ದು ಗೌಡ್ರು. ಅಲ್ಲಿ ಒಂದು ICUನೇ ಮಾಡಿದ್ವಿ, ಅವ್ರ ರೂಮನ್ನೇ ICU ಮಾಡಿದ್ವಿ. ಅಲ್ಲಿ ಎಲ್ಲ ಥರದ ವ್ಯವಸ್ಥೆ ಇತ್ತು. ಒಂದು ಮಾನಿಟ್ರ್ ಮಾಡೋಂಥದ್ದು, ಅವ್ರಿಗೆ ನೆಬುಲೈಜೇಷನ್ ಕೊಡೋಂಥದ್ದು, ಮತ್ತು 24/7 ಸ್ಟಾಫ್ ನರ್ಸ್ ಎಲ್ಲ ಇರ್ತಾಯಿದ್ರು. ನಾವು ಕೂಡ ವಾರಕ್ಕೆ 2 ಸರಿ 3 ಸರಿ ತಪಾಸಣೆ ಮಾಡ್ತಾಯಿದ್ವಿ. ಹೀಗಾಗಿತ್ತು. ಅಂದರೆ ಅವರು ಇಷ್ಟೆಲ್ಲ ಇದ್ದರೂ ಕೂಡ ವೀಲ್ ಚೇರಲ್ಲಿ ಓಡಾಡ್ತಾಯಿದ್ರು. ಮನೆಯೊಳಗೆ ಅವರು ಸ್ವಂತ ನಡೀತಾ ಇರಲಿಲ್ಲ, ವೀಲ್ ಚೇರಲ್ಲೇ ಪೂಜೆ ಮಾಡ್ತಾಯಿದ್ರು. 2ರಿಂದ 3 ಗಂಟೆ ಪೂಜೆ ಮಾಡೋರು. ಊಟ ಮಾತ್ರ ಯಾವಾಗಲೂ ಬೆಂಗಳೂರಲ್ಲಿ ಗೌಡ್ರಿದ್ದಾಗ ಗೌಡ್ರ ಜೊತೆನೇ ಊಟ. ಅವ್ರಿಗೋಸ್ಕರ ಇವ್ರು ಕಾಯೋರು ಊಟಕ್ಕೆ, ಇವ್ರಿಗೋಸ್ಕರ ಅವ್ರು ಕಾಯೋರು. ಬಹಳ ಆ ರೀತಿ ಅನ್ಯೂನ್ಯತೆ ಇತ್ತು. ಮೊನ್ನೆ ಕೂಡ ಸುಮಾರು 7 ದಿವಸದಿಂದ ನಾನು ಮನೆಗೆ ಹೋದಂಥ ಸಂದರ್ಭದಲ್ಲಿ ಗೌಡ್ರ ರೂಮಲ್ಲಿ ಅಮ್ಮವರು ವೀಲ್ ಚೇರಲ್ಲಿದ್ದರು. ಅವರು ಎಷ್ಟೋ ಸರಿ ಊಟ ಮಾಡ್ತಿರಲಿಲ್ಲ, ಇತ್ತೀಚೆಗೆ ಊಟ ಮಾಡ್ತಿರಲಿಲ್ಲ, ಗೌಡ್ರೆ ಊಟ ಮಾಡಿಸೋರು ಅವ್ರಿಗೆ. ಆವಾಗ ಅವರು ಸ್ವಲ್ಪ ಒತ್ತಡ ಹಾಕಿದರೆ ಊಟ ಮಾಡೋರು. ಸೊ ಹೀಗಾಗಿ ಈಗ 3 ದಿವಸದಿಂದ ನಾವು ಮಣಿಪಾಲ್ ಆಸ್ಪತ್ರೆಗೆ ಸೇರಿಸಿದ್ವಿ. ಆವಾಗ ಉಸಿರಾಟದ ಸಮಸ್ಯೆ ತುಂಬ ಜಾಸ್ತಿ ಆಯಿತು. ಅಂದರೆ ಒಂದು 3-4 ಸರಿ ಇದೇ ರೀತಿ ಅಡ್ಮಿಟ್ಟಾಗಿ ರಿಕವರ್ ಆಗಿದ್ದರು, ಚೇತರಿಕೆ ಆಗಿತ್ತು. ಈ ಸರಿ ಚೇತರಿಕೆ ಆಗಲಿಲ್ಲ, ದುರದೃಷ್ಟ. ಸುಮಾರು 4:50 ವಿಧಿವಶ ಆದರು. ಮನೆಯಲ್ಲಿ ಟ್ರೀಟ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ಸರ್ ಸ್ಪಂದಿಸ್ತಾ ಇದ್ರಾ? ಹೌದು, ಯಾವಾಗಲೂ. ಯಾಕೆಂದರೆ ಅವ್ರಿಗೆ ವಿಲ್ ಪವರ್ ತುಂಬ ಇತ್ತು. ಯಾಕೆಂದರೆ 2001ನೇ ಇಸ್ವಿನಲ್ಲಿ ಗೊತ್ತಿರೋ ಹಾಗೆ ಆ್ಯಸಿಡ್ ಅಟ್ಯಾಕ್ ಆಗಿತ್ತು ಅವ್ರಿಗೆ. ಆವಾಗ ಎಲ್ಲ ತಜ್ಞ ವೈದ್ಯರ ಪ್ರಕಾರ ಅವರು ಬದುಕುಳಿಯುವ ಸಾಧ್ಯತೆ 2% ಅಂತ ಹೇಳಿದರು.
2%. ಸೊ ಅದರಲ್ಲಿ ಅವರು ಚೇತರಿಕೆ ಆಗಿ ನಂತರ ಅವರು ಬಹಳ ಯಾವ ರೀತಿ ಅವ್ರಿಗೆ ಒಂದು ಇಚ್ಛಾಶಕ್ತಿ ಅಥವಾ ಒಂದು ಆಂತರಿಕ ಶಕ್ತಿ ಇತ್ತು ಅಂದರೆ, ವೈದ್ಯರೇನು ಹೇಳಿದರು, ಅವ್ರ ಮುಖದ್ದು ಡಿಸ್ಫಿಗರ್ಮೆಂಟ್ ಆಗಿದೆ, ಮುಖದ್ದೆಲ್ಲ ಸ್ವಲ್ಪ ಕಲೆ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಅವ್ರ ರೂಮಲ್ಲಿ ನೀವು ಕನ್ನಡಿ ಇರಬಾರ್ದು ಅಂತ, ಮಿರರ್ ಇರಬಾರ್ದು ಅಂತ. ಅದಕ್ಕೆ ಅಮ್ಮವ್ರು ಹೇಳಿದರು, ಇಲ್ಲ ನಾನು ಇದನ್ನು ಅಕ್ಸೆಪ್ಟ್ ಮಾಡ್ಕೋತೀನಿ, ನಾನು ಏನೋ ಆಗೋಗಿದೆ. ಸೊ ಅದಕ್ಕೋಸ್ಕರ ಅದೇನಾಗಿತ್ತು, ಎಲ್ಲ ಮನೇಲಿರೋ ಮಿರರ್ಗೆಲ್ಲ ನಾವು ಕಾಗದ ಅಂಟಿಸ್ಬಿಟ್ಟಿದ್ವಿ. ಆ ಕಾಗದ ಎಲ್ಲ ತೆಗೆದಾಕಿ ನಾನು ಅದೇ ಮಿರರಲ್ಲಿ ನೋಡಿಕೊಂಡು ನಾನು ತಲೆ ಬಾಚಿ